ನನಗೆ ತುಂಬ ಆರಂಭದಿಂದ ಗೊತ್ತು, ಯಾಕೆಂದರೆ ನಮ್ಮ ಜಿಲ್ಲೆಯವರು. ಜಿಲ್ಲೆಯಲ್ಲಿ ರಾಜಕಾರಣಕ್ಕೆ ಮೀರಿ ಅವರಿಗೆ ಕಲ್ಚರಲ್ ಆಸ್ಪೆಕ್ಟ್ಸ್ ಇತ್ತು, ಅಂದರೆ ಸಾಂಸ್ಕೃತಿಕವಾದ ಮುಖ ಇತ್ತು. ನಮ್ಮ ಕೆ ವಿ ಶಂಕರೇಗೌಡರು ರಾಜಕಾರಣಿಯಾಗಿದ್ದು ಕೂಡ ಆಗ ವೃತ್ತಿ ರಂಗಭೂಮಿ ಥರ ನಾಟಕಗಳನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸಂಗೀತದಲ್ಲಿ ಆಸಕ್ತಿ ಇತ್ತು. ಕೃಷ್ಣ ಅವ್ರಿಗೂ ಅದಿತ್ತು. ಜೊತೆಗೆ ನಮ್ಮ ಗ್ರಾಮಕ್ಕೆಲ್ಲ ಬಂದಿದ್ದಾರೆ. ನಾವೆಲ್ಲ ನಾಗತಿಹಳ್ಳಿಲಿ ಯುವಕ ಸಂಘ ಕಟ್ಟಿಕೊಂಡು ಕೆಲಸ ಮಾಡುವಾಗ ಅಲ್ಲೆಲ್ಲ ಬರ್ತಿದ್ರು. ಈ ಸಕ್ರಿಯ ರಾಜಕಾರಣದ ಜೊತೆಗೆ ಅವರು ಇದು ಮುಖ್ಯಮಂತ್ರಿಗಳು ಇಂಥ ಹುದ್ದೆಗಳಿಗೆ ಹೋದಾಗಲೂ ಅವರು ಸಾಧಾರಣವಾದಂಥ ಅಧಿಕಾರ ಇಲ್ದಿರತಕ್ಕ ಸಂದರ್ಭದಲ್ಲೂ ಅವರಿಗೆ ಒಂದು ಏಕಪ್ರಕಾರವಾದ ಸರಳತೆ ಇತ್ತು. ಅದು ಇವತ್ತು ಬಹಳ ಅಪರೂಪ. ಅಧಿಕಾರ ಬರುತ್ತೆ ಹೋಗುತ್ತೆ, ಹಾಗಿದ್ರು ಒಮ್ಮೆ ಯಾವುದೋ ಪಕ್ಷಗಳು ಬೇರೆ ಬೇರೆ ಪಕ್ಷಗಳಲ್ಲಿರ್ತಾರೆ. ಆದರೆ ಅವರಿಗೆ ಒಂದು ಸಜ್ಜನಿಕೆ ಇತ್ತು. ಅವರು ಚಲನಚಿತ್ರ ಕ್ಷೇತ್ರದ ಬಗ್ಗೆ ತುಂಬ ಅಪಾರವಾದ ಕಾಳಜಿ ಇಟ್ಕೊಂಡಿದ್ರು. ದುರದೃಷ್ಟವಶಾತ್ ಅವರು ಅಧಿಕಾರದಲ್ಲಿದ್ದಾಗಲೇ ರಾಜ್ಕುಮಾರ್ ಅವ್ರದ್ದು ಅಪಹರಣ ಆಯಿತು. ಆಗ ನಾನು ನನ್ನ ಪ್ರೀತಿಯ ಹುಡುಗಿ ಚಿತ್ರೀಕರಣ ಮಾಡ್ತಾ ಅಮೆರಿಕದಲ್ಲಿದ್ದೆ, 2000 ಆಸುಪಾಸು. ಆಗ ನಮಗೆ ಸುದ್ದಿ ಬಂತಿಲ್ಲಿಂದ ರಾಜ್ಕುಮಾರ್ ಅವರ ಅಪಹರಣ ಆಗಿದೆ ಅಂತ. ನಾವು ಅಲ್ಲಿ ಚಿತ್ರೀಕರಣ ನಿಲ್ಲಿಸಿ ಇದು ಮಾಡಿದ್ವಿ. ಇನ್ನೊಂದು ಸಂದರ್ಭದಲ್ಲಿ ಮಂಡ್ಯದಲ್ಲಿ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಇತ್ತು. ಆ ಪ್ರಶಸ್ತಿ ಸಮಾರಂಭಕ್ಕೆ ಕೃಷ್ಣ ಅವರು ಬರಬೇಕಾಗಿತ್ತು. ಕೋಲಾರದಲ್ಲಿ ಅವತ್ತು ಒಂದು ದಲಿತರ ಸಜೀವ ದಹನದ ಒಂದು ಭೀಕರವಾದ ಘಟನೆ ನಡೆಯಿತು. ಆಗ ಕೃಷ್ಣ ಅವರು ಕೋಲಾರಕ್ಕೆ ಹೋದರು. ಪ್ರಶಸ್ತಿಗೆ ಬರಲಿಲ್ಲ. ಭಾಳ ಒಳ್ಳೆಯ ನಿರ್ಧಾರ ತೆಗೆದುಕೊಂಡ್ರು. ಯಾಕಂದರೆ ಪ್ರಶಸ್ತಿ ಪ್ರದಾನ ಸಮಾರಂಭ ಅನ್ನೋದು ಒಂದು ವರ್ಣರಂಜಿತ ಸಮಾರಂಭ, ಯಾರು ಬೇಕಾದರೂ ಮಾಡ್ಬೋದು. ಅದರ ಆದ್ಯತೆ ಅವರಿಗೆ ತಕ್ಷಣ ಅವರು ಕೋಲಾರಕ್ಕೆ ಹೋಗಿ ಆ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ನೊಂದ ಕುಟುಂಬಗಳಿಗೆ ಸಾಂತ್ವನ ಹೇಳಿದರು. ಆ ದೃಷ್ಟಿಯಿಂದ ಅವರ ವೈಯಕ್ತಿಕ ಜೀವನದಲ್ಲಿ ನಾನು ಅನೇಕ ಸಂದರ್ಭಗಳಲ್ಲಿ ಒಡನಾಟ ಇಟ್ಕೊಂಡಿದ್ದೆ. ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ಬೆಂಗಳೂರು ಸೌತ್ಗೆ ಅವ್ರು ಯಾವಾಗ ಬಂದರೂ ಫೋನ್ ಮಾಡ್ತಿದ್ರು, ಬನ್ನಿ ಇವತ್ತು ವಿದ್ಯಾರ್ಥಿ ಭವನ್ ದೋಸೆ ತಿನ್ನೋಣ, ಮೈಯಾಸಲ್ಲಿ ಹೋಗೋಣ, MTRಗೆ ಹೋಗೋಣ ಅಂತ. ಆ ಥರದ ಒಂದು ಆ ದಕ್ಷಿಣ ಬೆಂಗಳೂರಿನಲ್ಲಿರುವಂಥ ಎಲ್ಲ ಲೇಖಕರನ್ನು ಕರೆಸಿ ಏನು ಬರೀತಾ ಇದ್ದೀರಿ, ಏನು ಮಾಡ್ತಿದ್ದೀರಿ ಅನ್ನುವಂಥದ್ದು. ಅಂದರೆ ಸಾಹಿತ್ಯದ ಸ್ಪಂದನ ರಾಜಕಾರಣಿಗಳಿಗೆ ಇರಬೇಕು. ಯಾಕೆಂದರೆ ಸಾಹಿತ್ಯ ಯಾವಾಗಲೂ ಸಮಾಜದ ಬಗ್ಗೆ ಚಿಂತನೆ ಮಾಡುವಂಥದ್ದು. ಆ ಥರದ ಒಂದು ಸಜ್ಜನಿಕೆ ಇತ್ತು. ಎಷ್ಟೋ ಸಂಗೀತ ಕಾರ್ಯಕ್ರಮಗಳಿಗೆ ಅವರು ಬಂದು ಕೂತ್ಕೊಂಡ್ಬಿಡ್ತಿದ್ರು. ಹಾಸ್ಯ ಕಾರ್ಯಕ್ರಮಗಳಿಗೆ ಬಂದು ಕೂತ್ಕೊಂಡ್ಬಿಡ್ತಿದ್ರು. ಮುಖ್ಯಮಂತ್ರಿಯಾಗಿ ಅಲ್ಲ, ಒಬ್ಬ ಕೇಳುಗನಾಗಿ. ಆ ಸಹೃದಯತೆ ಬಹಳ ಇತ್ತು ಅವರಿಗೆ. ಆ ಥರದ ನನ್ನ ಹತ್ರ ಬಹಳಷ್ಟು ಅವರ ಛಾಯಾಚಿತ್ರಗಳಿದೆ. ಅವ್ರ ಜೊತೆಗೆ ವೇದಿಕೆಗಳು ಹಂಚ್ಕೊಂಡಿರೋದು, ಸಭಾಂಗಣದಲ್ಲಿ ಕೂತ್ಕೊಂಡಿರೋದು, ಪ್ರೀತಿಯಿಂದ ಮಾತಾಡ್ಸೋದು. ನಾವೆಲ್ಲೋ ಕೂತಿದ್ರು ಗೊತ್ತಿದ್ದಾರೆ ಅಂದರೆ ಹೇಳಿ ಕಳಿಸೋರು, ಬಂದಿದ್ದೀವಿ ಇದ್ದ. ಆ ಥರದ ಕಡೆಯದಾಗಿ ನಾನು ಅವ್ರನ್ನ ಭೇಟಿ ಮಾಡಿದ್ದು ಒಂದು ಚಲನಚಿತ್ರ ಕಲಾವಿದರ ಸಂಘಕ್ಕೆ ಬಂದಿದ್ದರು. ಆ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಪ್ರೀತಿಯಿಂದ ಮಾತಾಡಿಸಿದ್ದು. ಅನಂತರ ಆಸ್ಪತ್ರೆಗೆ ಅವರನ್ನು ನೋಡಲಿಕ್ಕೆ ಹೋಗಲಿಕ್ಕೆ ತುಂಬ ನಾವು ಪ್ರಯತ್ನ ಪಟ್ವಿ. ಪ್ರವೇಶ ಸಿಗಲಿಲ್ಲ. ಕಾರಣ ಅವರ ಆರೋಗ್ಯ ತುಂಬ ಕ್ಷೀಣಿಸಿತ್ತು ಅಂತ ಹೇಳಿ. ಆದರೆ ಅವರು ಒಬ್ಬ ಸ್ಟೇಟ್ಸ್ಮನ್ ಆಗಿ, ಒಬ್ಬ ಗ್ರೇಟ್ ಪಾರ್ಲಿಮೆಂಟೇರಿಯನ್ ಆಗಿ, ರಾಜ್ಯಪಾಲರಾಗಿ, CM ಆಗಿ, ಅವು ಯಾವುದೂ ಇಲ್ಲದೇ ಇರತಕ್ಕಂಥ ವ್ಯಕ್ತಿಯಾಗಿ ಕೂಡ ಒಂದು ಘನತೆಯಿಂದ ನಡ್ಕೊಂಡ್ರು. ಆ ಥರ ವೆರಿ ಫ್ಯೂ ಪರ್ಸ್ನಾಲಿಟೀಸ್ ಇವತ್ತು ನಾವು ಒಂದು ಸ್ಟೇಟ್ಮನ್ಶಿಪ್ ಕೊಡೋದು ಅಂದರೆ ಅಂಥವ್ರು ಕೆಲವರು ಮಾತ್ರ. ಅವರಿಗೆ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡ ಎರಡರಲ್ಲೂ ಪ್ರಭುತ್ವ ಇತ್ತು. ಚೆನ್ನಾಗಿ ಮಾತನಾಡ್ತಿದ್ರು, ವಿದೇಶ ವ್ಯಾಸಂಗ ಮಾಡಿದರು. ಆ ಥರದ್ದು ಒಂದು ಮಾದರಿ ರಾಜಕಾರಣಿಯವರು. ಇವತ್ತಿನವರಿಗೆ ಮಾದರಿ ಅಂದರೆ ಒಬ್ಬ ರಾಜಕಾರಣಿಯಾದವನು ಬರೀ ರಾಜಕಾರಣ ಮಾಡಬಾರ್ದು, ತನ್ನ ಸುತ್ತಮುತ್ತಲ ಪ್ರಪಂಚವನ್ನು ನೋಡಬೇಕು. ಅಲ್ಲಿ ಏನಿದೆ, ಸಂಗೀತ, ಸಾಹಿತ್ಯ, ನೃತ್ಯ, ಚಲನಚಿತ್ರ, ರಂಗಭೂಮಿ 108 ಇರುತ್ತೆ. ಅವುಗಳಿಂದ ಮಾಗಬೇಕು. ಅವುಗಳಿಂದ ಅವನ ವ್ಯಕ್ತಿತ್ವಕ್ಕೊಂದು ಹೊಸ ಆಯಾಮ ಬರುತ್ತೆ. ಕೃಷ್ಣ ಅವರು ಅದನ್ನು ಪಡ್ಕೊಂಡಿದ್ದರು. ಉತ್ತಮ ರಾಜಕಾರಣಿ ಅಥವಾ ಕಲಾಪ್ರೇಮಿ ನಿಮ್ಮ ಪ್ರಕಾರ? ಎರಡೂ ಇತ್ತು ಅವರಿಗೆ. ರಾಜಕಾರಣದಲ್ಲಿ ತುಂಬ ವಿಷನರಿ ಇದ್ದರು, ವಿಸ್ಡಮ್ ಇತ್ತು. ಅದಕ್ಕೆ ಬೆಂಗಳೂರಿಗೆ ಇವತ್ತೇನೇನು ಬೆಂಗಳೂರು ಬಗ್ಗೆ ಮಾತನಾಡ್ತಿದ್ದೀವಿ, ಬೆಂಗಳೂರಿನ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡ್ತೀವಿ, ಅದೆಲ್ಲವನ್ನು ಅವರು ಪ್ರಾರಂಭ ಮಾಡಿದರು. IT ಸೆಕ್ಟಾರ್ ಅನ್ನುವಂಥದ್ದು ಬಂದದ್ದು, ಬೆಂಗಳೂರಿನ ಒಂದು ಸಾಫ್ಟ್ವೇರ್ ಕಲ್ಪನೆ ಬಂದದ್ದು ಅವ್ರ ಕಾಲಘಟ್ಟದಲ್ಲಿ. ಆನಂತರ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಅನೇಕ ಯೋಜನೆಗಳನ್ನು ಮಾಡಿಕೊಟ್ಟಿರೋದಿರ್ಬೋದು, ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇರ್ಬೋದು. ಈ ಥರದ ಜನಮುಖಿಯಾದ ಅನೇಕ ಕಾರ್ಯಕ್ರಮಗಳನ್ನು ಕೃಷ್ಣ ಅವರು ಪ್ರಾರಂಭ ಮಾಡಿದರು. ಹಾಗಾಗಿ ನಮಗೆ ಅವರು ರಾಜಕಾರಣಿಯಾಗಿಯೂ ಇಷ್ಟವಾಗ್ತಿದ್ರು, ರಾಜಕಾರಣಿಯೇತರವಾಗಿ ಅವರಿಗಿದ್ದಂತಹ ಸಾಹಿತ್ಯ, ಸಂಗೀತದ ಆಸಕ್ತಿಯಿಂದಲೂ ಇಷ್ಟವಾಗ್ತಿದ್ರು. ಅದಕ್ಕಿಂತ ಮುಖ್ಯವಾಗಿ ನಮ್ಮ
ಜಿಲ್ಲೆಯವರು ಅನ್ನೋದು ಹೆಮ್ಮೆ. ನಮ್ಮ ಜಿಲ್ಲೆಯಲ್ಲಿ ಕೆ ವಿ ಶಂಕರೇಗೌಡರು ಅಂಥವ್ರು, ಎಚ್ ಡಿ ಕೃಷ್ಣಪ್ಪ ಅಂಥ ದೊಡ್ಡ ದೊಡ್ಡ ಅದ್ಭುತವಾದ ರಾಜಕಾರಣಿಗಳನ್ನು ನಾವು ನೋಡಿದ್ದೇವೆ. ಆ ಪರಂಪರೆಯಲ್ಲಿ ಇವರು ಇದ್ದರು. ಇವತ್ತು ಒಂದು ರೀತಿ ಅದು ಶೂನ್ಯ ಆವರಿಸ್ಕೊಂಡಿದೆ. ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಿರೀಕ್ಷಿತವಾದ ಸಾವೇ, ತುಂಬ ಜೀವನ ನಡೆಸಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ನಾವು ವ್ಯಥೆ ಪಡಬೇಕಾಗಿಲ್ಲ. ಸಾವು ಅನಿವಾರ್ಯ. ಆದರೆ ಅವರು ಒಂದು ಮಾದರಿಯನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ನಮ್ಮ ಈ ತಲೆಮಾರಿನ ರಾಜಕಾರಣಿಗಳು ಆ ದಾರಿಯನ್ನು ಅನುಸರಿಸಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.